ಮುಂದ್ಗಡೆ ಕುಂಡ್ರಿಸಿ ಕೋರ್ಸಿಸ್ ಅವ್ರ ಕುಂಡ್ಯಾಗ ಸಾರಿಸಿ ಬಿಡ್ತಿದ್ರು. ಎಕ್ಸಾಕ್ಟ್ ಲೊಕೇಶನ್ ಏನಾಗಿತ್ತು? ಅಗ್ವಾಡ ಜೈಲ್ ಮ್ಯೂಸಿಯಂ. ಬಾಂಬ್ ಸಿಡ್ಸೋದು ಏನಂತಾರೆ ಇದಕ್ಕೆ ಎಕ್ಸಾಕ್ಟ್ ಹೆಸರು ಗೊತ್ತಿಲ್ಲ. ತೋಪು ತೋಪು ಇದ್ರ ಮುಂದ್ಗಡೆ ಕುಂಡ್ರಿಸಿ ಕೋರ್ಸಿಸ್ ಅವ್ರ ಕುಂಡ್ಯಾಗ ಸಾರಿಸಿ ಬಿಡ್ತಿದ್ರು. कौन है ये लोग? कहां से आते हैं? ಕಾಣಿಸತ್ತದ ಅದು ಮಿಲಿಯನಿಯರ್ ಪ್ಯಾಲೇಸ್. ಅದು ಕಾಣಿಸತ್ತದ ಅದು. ಅಲ್ಲಿ ಮೊದ್ಲ ಫೋರ್ಟ್ ಇತ್ತು, ಅಲ್ಲಿ ಸಣ್ಣದೊಂದು ಫೋರ್ಟ್ ಎಲ್ಲ ಡೆಮಾಲಿಷ್ ಆಗ್ಯದ ಅಲ್ಲಿ. ಈ ಕಡೆ ಇದು ಏನು ಉದ್ದಕ್ಕೆ ಕಾಣತ್ತ ವೈಟ್ ಕಲರ್, ಅದು ಪೂರಾ ಜೈಲ್ ಅದು ಜೈಲ್ ಮ್ಯೂಸಿಯಂ ಒಳಗೆಲ್ಲ ಅಂದ್ರೆ ಪೋರ್ಚುಗೀಸರ್ ಟೈಮ್ದಂದು. ಇಲ್ಲಿ ಏನು ಲೋಕಲ್ ಗೋವಾನ್ಸ್ ಏನೇನು ಆ ಟೈಮ್ದಾಗ ಹೋರಾಡಿ ಏನೇನು ಇದು ಮಾಡಿರಲ್ಲ ಅವ್ರಿಗೆಲ್ಲ ಪೋರ್ಚುಗೀಸರು ಬಂದು ಒಳಗೆ ಹಾಕಿ ಇಡ್ತಿದ್ರು. ಅವ್ರಿಗೆಲ್ಲ ಅಲ್ಲಿ ಏನು ಸ್ವಾತಂತ್ರ್ಯ ಹೋರಾಟಗಾರ ತಕ್ಷಣ ಅವ್ರು ಸ್ಟ್ಯಾಚ್ಯೂ ಅದು ಮಾಡಿ ಕೃಷ್ಣ ಇಟ್ಟರ. ಅಲ್ಲಿ ನೋಡು ಇಂಡಿಯಾ ಫ್ಲಾಗ್ ಕಾಣ್ಲಕತ್ತ. ಮೊದ್ಲು ಯಾವ್ದಲ್ಲಿ ಪೋರ್ಚುಗಲ್ ಫ್ಲಾಗ್ ಇತ್ತು, ತೆಗೆದು ಇಂಡಿಯಾ ಫ್ಲಾಗ್ ಬಂತು. ಆಗಳಲ್ಲಿ ತೋರಿಸಿದ್ದು ಅವು ಸಣ್ಣ ತೋಪುಗಳು, ಇಲ್ಲಿ ದೊಡ್ಡ ತೋಪು ಅದ. ಇವೆಲ್ಲ ಯಾವಾಗಿನ ಟೈಮ್ ಅಂದ್ರೆ ರಾಜರು ಏನು ಅವೆಲ್ಲ ಆದಿಲ್ ಶಾಹಿದ್ ಇದ್ದಿದ್ರಲ್ಲ ಆ ಟೈಮ್ ಕಾಲ್ ತಂದಿದ್ರು. ಇಲ್ಲಿ ಆದಿಲ್ ಶಾಹಿದ್ ಆಳ್ವಿಕೆ ಮಾಡಿಲ್ಲ, ಇಲ್ಲಿ ಬಂದೆಲ್ಲ ಡೆಮಾಲಿಷನ್ ಮಾಡಿ ಹೋಗ್ಯಾನ, ಬಂದು ದಾಳಿ ಅದು ಮಾಡಿ ಹೋಗ್ಯಾನ. ಇಲ್ಲಿ ಅಂದ್ರೆ ಮೊದಲೇ ಇದೇ ಜಾಗದಾಗ ಇದೇ ಜಾಗದ ಹೊರಗೆ ಅಲ್ಲಿ ಇಲ್ಲಿ ಅಟ್ಯಾಕ್ ಮಾಡಲಿ, ಅಲ್ಲಿ ಎಲ್ಲ ಬಿದ್ದೇವು ತೊಗೊಂಬಂದು ಸ್ಟೋರ್ ಮಾಡಿ ಕೃಷ್ಣ ಇಟ್ಟಾರ ಮ್ಯೂಸಿಯಂ ಅಂತ ಹೇಳಿ ಗೊತ್ತಲ್ಲ. ಅಷ್ಟೇ, ಇದು ಬಿಟ್ರೆ ಏನಿಲ್ಲ. ಹೊಲಕ್ಕೆ 200 ರೂಪಾಯಿ ಐತ್ರಿ, 100 ರೂಪಾಯಿ ಇಲ್ಲ ನಮ್ಮಲ್ಯಾಗ. ಅದಕ್ಕೆ ವಾಪಸ್ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. मजा आया.